ಹಾಯ್ ಆಲ್, ವೆಲ್ಕಮ್ ಟು ಭೂಮಿಸ್ ಪ್ಯಾಷನ್ ಡೇ 3 ನಮ್ಮ ಗೋಕರ್ಣ ಟ್ರಿಪ್ಪಲ್ಲಿ. ಸೊ ಈಗ ಎದ್ದಿದ ತಕ್ಷಣ ಈ ಬ್ಯೂಟಿಫುಲ್ ಆದಂಥ ವ್ಯೂನ ನೋಡ್ತಾ ಇದ್ದೀನಿ ಕಾಟೇಜಿಂದ. ಈಗ ಸಮುದ್ರದ ಕಡೆಗೆ ಹೋಗಬೇಕು. ಇವತ್ತಿನ ಐಟಿನರಿ ನಾವು ಫಸ್ಟ್ ಮಿರ್ಜಾನ್ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು ಹೊನ್ನಾವರ ಬೋಟಿಂಗ್ ನೋಡಿಕೊಂಡು ಅಪ್ಸರಕೊಂಡ ವಾಟರ್ಫಾಲ್ಸ್ ಮತ್ತು ಲಾಸ್ಟಲ್ಲಿ ನಾವು ಎಕೋ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಡೇ ಹೆಕ್ಟಿಕ್ ಆಗಿರುತ್ತೆ. ಹಾಗೆ ಈಗ ರೀಚ್ ಆಗಿದ್ದೀವಿ ಮಿರ್ಜಾನ್ ಫೋರ್ಟ್ಗೆ. ಹೊರಗಡೆಯಿಂದ ನೋಡ್ಬೋದು, ತುಂಬಾ ಬೃಹದಾಕಾರವಾಗಿದೆ. ಇದಂತೂ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಹೊರಗಡೆಯಿಂದ ಫೋರ್ಟ್. ಆಮೇಲೆ ನಾನು ಫೋರ್ಟ್ಗೆ ಫಸ್ಟ್ ಟೈಮ್ ಬಂದಿರೋದು, ಯಾವ ಫೋರ್ಟೂ ಇದುವರೆಗೂ ನಾನು ನೋಡಿಲ್ಲ. ಸೊ ಇದು ನನಗೆ ಹೊಸ ಥರ ಎಕ್ಸ್ಪೀರಿಯನ್ಸ್. 16ನೇ ಶತಮಾನದಲ್ಲಿ ರಾಣಿ ಚೆನ್ನಭೈರಾದೇವಿಯವರು ಈ ಕೋಟೆನ ಕಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಹಾಗೆಯೇ ಇಲ್ಲಿ ತುಂಬ ವ್ಯಾಪಾರಕ್ಕೋಸ್ಕರ ಪೋರ್ಚುಗೀಸ್ ಅವರು ಬಂದು ಇಲ್ಲೆಲ್ಲ ಇದ್ದರು ಅಂತಲೂ ಹೇಳ್ತಾರೆ. ಒಟ್ಟಿನಲ್ಲಿ ಒಂದು ಗಂಟೆ ಕಾಲ ನೀವು ಆರಾಮಾಗಿ ಈ ಎಲ್ಲ ಕೋಟೆನ ನೋಡಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಹೊನ್ನಾವರದ ಕಡೆ ಏನಾದ್ರು ಬರಬೇಕಂದ್ರೆ ಈ ಫೋರ್ಟ್ನ ಮಿಸ್ ಮಾಡಲೇಬೇಡಿ. ತುಂಬಾ ಚೆನ್ನಾಗಿದೆ ಇದನ್ನು ನೋಡೋದಕ್ಕೆ. ಹಾಗೆಯೇ ತುಂಬ ಐತಿಹಾಸಿಕವಾಗೂ ತುಂಬ ಮಹತ್ವವನ್ನು ಹೊಂದಿದೆ. ಇಲ್ಲಿ ಒಂದು ಹಳೆ ಕಾಲದ ಬಾವಿ ಕೂಡ ನೋಡಿದ್ವಿ. ಹಾಗೆ ಸುರಂಗಗಳು ಕೂಡ ಇತ್ತು, ಅದನ್ನೆಲ್ಲ ಲಾಕ್ ಮಾಡಿಬಿಟ್ಟಿದ್ರು. ಸೊ ಒಳಗಡೆ ಹೋಗೋಕ್ಕಾಗಲಿಲ್ಲ. ಜಸ್ಟ್ ಹೊರಗಡೆ ಮಾತ್ರ ಈ ಥರ ಹೇಗೆ ಕಟ್ಟಿದ್ದಾರೆ ಏನು ಅಂತ ನೋಡಿ, ಇದೇ ಸುರಂಗ. ಈಗ ನಾವು ಹೊನ್ನಾವರ ಬೋಟಿಂಗಿಗೆ ಬಂದಿದ್ದೀವಿ. ಶರಾವತಿ ಹಿನ್ನೀರಲ್ಲಿ ಈ ಬೋಟಿಂಗ್ ಆ್ಯಕ್ಚುಲಿ ಆಗೋದು 1 hour ತೊಗೋತಾರೆ ಇಡೀ ಒಂದು ರೌಂಡ್ ಹೊಡಿಯೋಕ್ಕೆ. 500 rupees ಪರ್ ಪರ್ಸನ್ ಚಾರ್ಜ್ ಮಾಡಿದ್ರು. ಇದು ವರ್ತ್ ಅಂತ ಹೇಳ್ತೀನಿ. ನಾವು ವೀಕ್ ಡೇಸಲ್ಲಿ ಹೋಗಿರೋದಕ್ಕೆ ಸ್ವಲ್ಪ ಕಡಿಮೆ ಆಯಿತು. ವೀಕೆಂಡಲ್ಲಿ ತುಂಬಾ ರಶ್ ಇರುತ್ತೆ. ಮೇನ್ ಈ ಥರ ನೀರಲ್ಲಿ ಕೆಲವೊಂದೆಲ್ಲ ಮರಗಳು ಎಲ್ಲ ಬೆಳೆದಿರುತ್ತೆ. ಆಮೇಲೆ ಹೊನ್ನಾವರ ಬೋಟಿಂಗ್ ಒಂದು ಪ್ಲೇಸಲ್ಲಿ ನೀವು ಇನ್ಸ್ಟಾಲೆಲ್ಲ ನೋಡಿರ್ಬೋದು, ಆ ಕಡೆ ಈ ಕಡೆ ತೆಂಗಿನ ಮರ. ಬೇಸಿಕ್ಲಿ ಅಲ್ಲಿ ಅದನ್ನು ನೋಡೋದಕ್ಕೇ ತುಂಬ ಜನ ನೋಡಿ ಬರ್ತಾರೆ. ಈ ಥರ ತುಂಬಾ ಸಣ್ಣ ಸಣ್ಣ ಹಾದಿಲಿ ಕರ್ಕೊಂಡು ಹೋಗ್ತಾರೆ ಬೋಟ್. ತುಂಬ ಚೆನ್ನಾಗಿ ಅನ್ನಿಸ್ತು. ಬಿಸಿಲಿರಲಿಲ್ಲ, ಸೊ ಕೂಲಾಗಿತ್ತು ಟೆಂಪ್ರೇಚರ್. ನಾವೇ ತುಂಬಾ ಎಂಜಾಯ್ ಮಾಡಿದ್ವಿ ಇದನ್ನು. ಈಗ ನಾವು ಬಂದಿದ್ದೀವಿ ಅಪ್ಸರಕೊಂಡ ಫಾಲ್ಸ್ಗೆ. ಸೊ ಇಲ್ಲಿ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಾದ್ಮೇಲೆ ಸ್ವಲ್ಪ ನಡೆದ್ರೆ ಇಲ್ಲೊಂದು ನಿಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಮೇಲಿಂದ ಹೇಗೆ ಕಾಣುತ್ತೆ ಅಲ್ಲಿಂದ ಬೀಚ್ ಕೂಡ ಕಾಣುತ್ತೆ ದೂರದಲ್ಲಿ. ನೋಡಿ, ಆ ಕಡೆ ದೂರದಲ್ಲಿ ಬೀಚ್ ಕೂಡ ಕಾಣುತ್ತೆ. ಸೊ ಈಗ ನಡ್ಕೊಂಡು ಹೋಗಬೇಕು, ಮೆಟ್ಲಿದೆ. ನಡ್ಕೊಂಡು ಹೋದಾಗ ನಿಮಗೆ ಫಾಲ್ಸ್ ಸಿಗುತ್ತೆ. ನೋಡಿ, ನೀವು ನೋಡ್ತಿದ್ದೀರಾ ಅಪ್ಸರಕೊಂಡ ವಾಟರ್ ಫಾಲ್ಸ್.
ಇದಾದಮೇಲೆ ನಾವು ಬಂದಿದ್ದು ಹೊನ್ನಾವರದಲ್ಲಿ ಫೇಮಸ್ ಮ್ಯಾಂಗ್ರೋವ್ ಬ್ರಿಡ್ಜ್ ಇದೆ. ಸೊ ಈ ಬ್ರಿಡ್ಜಲ್ಲಿ ನಡ್ಕೊಂಡು ಹೋಗ್ತಾ ಅಕ್ಕಪಕ್ಕದಲ್ಲಿ ನಿಮಗೆ ಮ್ಯಾಂಗ್ರೋವ್ ಗಿಡಗಳನ್ನ ನೋಡ್ಬೋದು. ಹಾಗೆ ಇದು ನಮ್ಮ ಎನ್ವೈರ್ಮೆಂಟ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲೆಲ್ಲ ಬರೆದಿದ್ದಾರೆ. ಈ ಥರ ನೀರಲ್ಲಿ ಮರ ಅದೆಲ್ಲ ಬೆಳೆಯೋದು ಭಾರತದಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ. ಇದು ಕರ್ನಾಟಕದಲ್ಲೂ ಇದೆ ಅಂತಂದರೆ ನಾವು ಒಂದ್ಸಲಿ ನೋಡಲೇಬೇಕು. ಸೊ ಯಾವಾಗ ಹೊನ್ನಾವರದ ಕಡೆ ಬರ್ತೀರಾ ನೀವು ಇದನ್ನು ಮಿಸ್ ಮಾಡ್ದಿರ ನೋಡಿ. ತುಂಬಾ ಬ್ಯೂಟಿಫುಲ್ ಆಗಿ ಬ್ರಿಡ್ಜ್ ಮಾಡಿದ್ದಾರೆ. ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಆಚೆ ಈಚೆ ಮರಗಳನ್ನೆಲ್ಲನೂ ನೀಟಾಗಿ ನೋಡ್ಬೋದು. ತುಂಬ ವೆರೈಟೀಸ್ ಆಫ್ ಪಕ್ಷಿಗಳನ್ನೂ ನೋಡಿದೆ ನಾನು. ಈಗ ಈ ಥರ ಇನ್ನೊಂದು ಸಣ್ಣ ಬ್ರಿಡ್ಜ್ ಬರುತ್ತೆ. ಸೊ ಇದರಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನೀರಲ್ಲಿ ಬೇರಿಂದ ಬೆಳೆದಿದೆ ಅಂತ. ಸ್ವಲ್ಪ ಇದರಲ್ಲಿ ಹುಷಾರಾಗಿ ನಡಿಬೇಕು. ಈಗ ಸಂಜೆ ಆಗಿದೆ. ನಾವಿಷ್ಟೆಲ್ಲ ನೋಡಿ ಬರೋಷ್ಟರಲ್ಲಿ ಸಂಜೆ ಆಯಿತು. ನಾವಿವಾಗ ಹೊನ್ನಾವರದ ಫೇಮಸ್ ಎಕೋ ಬೀಚಿಗೆ ಬಂದಿದ್ದೀವಿ. ಸೊ ಎಕೋ ಬೀಚಲ್ಲಿ ಈಗ ಸನ್ಸೆಟ್ ಆಗ್ತಾ ಇತ್ತು. ಈ ಬ್ಯೂಟಿಫುಲ್ ಆಗಿರೋ ಅಂಥ ಸನ್ಸೆಟ್ ನಿಮಗೋಸ್ಕರ. ನಮ್ಮ ಚಾನಲ್ನ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.